ಈಗ ನಾನು ಚಹಾ ಮಾಡ್ತೀನಿ ರೀ. ಇನ್ನೊಂದು ಪಪ್ಪಾಯ ಎಲೆ ತೊಗೋತೀನಿ. ಇಲ್ಲಿ ಇದು ಲೆಮನ್ ಗ್ರಾಸ್ ಅಂತಾರೆ ರೀ, ಇದಕ್ಕೆ ಲೆಮನ್ ಗ್ಲಾಸ್ ತೊಗೋತೀನಿ. ಶಂಖಪುಷ್ಪಿ ಹೂ ತೊಗೋತೀನಿ ರೀ. ಇಲ್ಲಿ ನೋಡ್ರಿ, ಇದು ಶಂಖಪುಷ್ಪಿ ಹೂ ಚಹಾ ಮಾಡಕ್ರಿ ಇದು. ಮತ್ತು ಹೊಳ್ಳಿ ಏನು ಮಾಡ್ತೀನಿ ಅಂತಂದ್ರೆ, ಇಲ್ಲಿ ನಿಂಬೆ ಎಲೆ ತೊಗೋತೀನಿ ರೀ. ಒಂದಿಷ್ಟು ನಿಂಬೆ ಹಣ್ಣಿನ ಎಲೆ, ನಿಂಬೆ ಅದಾವ. ಇಲ್ಲ ನಿಂಬೆ ಹಣ್ಣಿನ ಎಲೆ ನೋಡಿ ಇಷ್ಟು ತೊಗೊಂಡೀನಿ. ಈಗ ಏನು ಮಾಡ್ತೀನಪ್ಪ ಅಂತಂದ್ರೆ, ನಾನು ಸೊಪ್ಪು ತೊಗೊಂಡ್ಬಿಡ್ತೀನಿ ರೀ. ಸ್ವಲ್ಪ ಎಷ್ಟು ತಗೊಂಡು ಸೊಪ್ಪಾಗೈತಿ. ಮಾಷಾಲ್ಲ ನೋಡಿರಿ, ಎಷ್ಟಾಗೈತಿ ನೋಡಿರಿ ಸೊಪ್ಪು ಭಾಳ ಆಗೈತಿ. ಎಲೆ ಹರ್ಕೋತೀನಿ ರೀ. ಇದು ಒಂದು ಸರಿ ಪಲ್ಯ ಆದ್ರೆ ಸಾಕು ನಮ್ಗೆ. ಎಲ್ಲಿ ಭಾಳ ಆಗೈತಿ ಇದಕ್ಕೆ. ನೋಡ್ರಿ, ಇದು ಮೊನ್ನೆ ಬರೀ ಬೀಜ ಒಗೆದಿದ್ದೆ ನಾನು. ಎಷ್ಟಾಗೈತೆ ರೀ. ಈಗ ಇದನ್ನು ನಾನೇನು ಮಾಡ್ತೀನಿ, ನಡ್ಬರ್ಕ್ ಹಿಂಗೆ ಚೂಟ್ತೀನಿ ರೀ. ಅಂದ್ರೆ ದೊಡ್ಡದಾಕೈತಿ ರೀ ಇದು ಗಿಡ. ಹಿಂಗೆ ಚೂಟ್ ಬಿಡ್ತೀನಿ ರೀ ನಡ್ಬರ್ಕ್. ಅಂದ್ರೆ ಇವು ತಾವೇ ದೊಡ್ಡ ಹಾಕವ್ರಿ ಗಿಡ ಇವು. ನೋಡಿದೆ ನಡ್ಬರ್ಕ್ಲಿಂದ ಚುಟ್ಕೊಂಡ್ಬಿಡ್ತೀನಿ ಹಿಂಗೆ. ಅಂದ್ರೆ ದೊಡ್ಡ ಪಂಗ್ಲಾಗಿ ಹೊಡಿತಾವ್ರಿ ಅವು. ಇದನ್ನು ಹಾಗೆ ಮಾಡ್ತೀನಿ ರೀ ನಾನೀಗ. ನೋಡಿದೆ, ಮಾಷಾಲ್ಲ. ಈಗ ಆಲ್ರೆಡಿ ಬೀಜ ಆಗ್ಬಿಡ್ತಿದೆ. ಇದನ್ನು ಸಹಿತ ಮುರಿಗೆ ಹೋದ್ರಿ ನಾನೀಗ. ದೊಡ್ಡ ಗಿಡ ಆಗ್ತಾವ್ರಿ ಇವು. ನೋಡಿರಿ, ಒಂದು ಸರಿಗೆ ಸೊಪ್ಪು ಆಗ್ತೈತಿ. ಇದನ್ನು ಮುರಿಕಿನ ನೋಡ್ರಿ. ಓ ಮಾಷಾಲ್ಲ. ಇಲ್ಲಿ ಇಡೋಣ, ಇಡೋದು ಜಾಗ ಇಲ್ಲ. ಈಗ ಏನು ಮಾಡ್ತೀನಿ ಅಂದ್ರೆ ನಾನು, ಇಲ್ಲದ ನೋಡಿರಿ ಇವೆಲ್ಲ ಬೀಜ ಮೊನ್ನೆ ಮಳೆಗೆ ಇದಾಗ್ಯಾವ ಇವು. ಏನು ಮಾಡ್ತೀನಿ ಅಂದ್ರೆ ಬೀಜನ ಮತ್ತಿಷ್ಟು ಒಗಿತೀನಿ ರೀ. ಹಿಂಗೆ ಉದುರಿಸ್ಬಿಡ್ತೀನಿ. ಹಿಂಗೆ ಹುಟ್ತಾವ್ರಿ ಅವೇ ತಾವೇ, ಎಲ್ಲೆಲ್ಲೆಲ್ಲೆಲ್ಲ ಹುಟ್ಬಿಡ್ತಾವೆ ಅಂಗಳದೊಳಗೆ. ನೋಡಿರಿ ಎಷ್ಟು ಅದಾವ್ರಿ ಬೀಜ. ನೋಡ್ರಿದ ಇಷ್ಟು ಬೀಜ ಅದಾವು. ಇಷ್ಟು ಬೀಜ ಏನು ಮಾಡ್ತೀನಿ ಅಂದ್ರೆ ನಾನು ತೆಗೆದು ಇಡೂ ಬರ್ಬೋದು ರೀ. ಎಷ್ಟು ಸಾಧ್ಯಕದಷ್ಟು ಉದುರಿಸೋಣ್ರಿ. ಹಿಂಗೆ ಉದುರಿಸ್ಬೇಕ್ರಿ. ಹಿಂಗೆ ಎಲ್ಲ ಕಡೆ ಹುಟ್ಟುಬಿಡುತ್ತೆ. ನಾಳೆ ಮಳೆಗಾಲಕ್ಕೆ ಹಿತ್ತಲ್ದಾಗ ಒಂದಿಷ್ಟು ಹಾಕ್ತೀನಿ ರೀ. ನೋಡ್ರಿ, ಉದುರಿಸೋಣ್ರಿ ಹಿಂಗೆ. ಇವೆಲ್ಲ ಮುರ್ಕೋತೀನಿ ನೋಡ್ರಿ ನಾನೀಗ. ದೊಡ್ಡ ಆಗ್ಯಾವ ಇವೆಲ್ಲ. ಇವು ಮುರಿದು ತೆಗೆದಿಡ್ಬೋದು ರೀ. ಮುರಿಬೋದು, ಚಾಕುಲಿ ಮುರಿಬೇಕು. ಚಾಕು ಇದಕ್ಕಂದ್ರೆ ನೋಡಿ ಇಷ್ಟು ಇನ್ನಿಷ್ಟು ಎಷ್ಟು ಬೀಜ ಅದಾವ. ಅಷ್ಟೇ ಬಿಡೋಣ್ರಿ ಗಿಡ. ನೋಡಿ ಇಷ್ಟು ಬೀಜ ಸಿಗ್ತವೆ ನೋಡ್ರಿ. ಈಗ
ಇವನ್ನೆಲ್ಲ ಹಿಂಗೆ ಹಾಕ್ಬೋದು ರೀ, ಇದ್ರೊಳಗೆ ಹಾಕ್ಬೋದು, ಎಲ್ಲ ಉದುರಿಸ್ಬೋದು ರೀ. ಹಿಂಗೆ ಉದುರಿಸಿ ತವೆ ಹುಡ್ತಾವ್ರಿ ಮಳೆಗಾಲಕ್ಕೆ, ಎಷ್ಟು ಸಾಧ್ಯಕತೆ ಅಷ್ಟು. ಹಿಂಗೆ ಮಗು ಹಿಂಗೆ ಇಲ್ಲೇ ಹೋಗೋದು ಬಿಡು, ಎಲ್ಲ ಇಲ್ಲೇ ಆಗ್ತಾವೆ. ಇನ್ನೊಂದಿಷ್ಟು ಒಳಗಿಡುನ್ರಿ ತೆಗೆದು. ನೋಡಿರಿ ಎಷ್ಟು ಮೆಣಸಿನ್ಕಾಯಿ ಆಗ್ಯಾವ ನೋಡ್ರಿ ಆಲ್ರೆಡಿ. ಓಹೋ ಎಷ್ಟಾಗ್ಯಾವ ನೋಡ್ರಿದ, ಒಂದೇ ಒಂದು ಗಿಡದೊಳಗೆ ಎಷ್ಟಾಗ್ಯಾವ. ಇಷ್ಟು ಪಪ್ಪಾಯಿ ಗಿಡ ಹುಟ್ಟವು, ಎಲ್ಲ ಹಚ್ಚಬೇಕು. ಇನ್ನೊಂದು ಹರ್ಕೊಳ್ಳಿ ಬಾಜಿ ಮಾಡಕ್ಕೆ, ಇನ್ನೊಂದು ಚೂಡ್ತೀನಿ ರೀ. ಹಿಂಗೆ ಇದು ತಾಳೆ ದೊಡ್ಡದಾಕೈತೆ, ಅದು ಸಣ್ಣ ಗಿಡ ಇದ್ದಾಗನೇ ಚೂಟ್ ಬಿಡ್ಬೇಕ್ರಿ. ಹಿಂಗೆ ಯಾವುದೇ ಆಗಲಿ ರೀ, ನೀವು ಸಣ್ಣ ಸಣ್ಣ ಗಾರ್ಡನ್ ಇದ್ದವ್ರಿ ಹಿಂಗೆ ಚೂಟ್ಕೊಂಡ್ಬಿಟ್ರೆ ಮುಂದೆ ಮತ್ತೆ ಚಿಗಿತೈತ್ರಿ ಅದು. ಇಷ್ಟು ಒಯ್ಯಿಲ್ಲ ರೀ ಚಹಾ ಮಾಡಕ್ಕೆ. ಇಲ್ಲೊಂದು ಬೀಜ ಐತಿ, ಇದನ್ನು ಸಹಿತ ಎಲ್ಲ ಬೀಜ ಏನು ಮಾಡೋಣ ತೆಗೆದಿಡೋಣ್ರಿ. ಇಲ್ಲ ನೋಡಿರಿ ಇಷ್ಟು ಬೀಜ ಸಿಕ್ಕು ರೀ ಆಲ್ರೆಡಿ. ಇಷ್ಟು ಬೀಜ ಸಿಕ್ಕು, ಇಷ್ಟು ಸೊಪ್ಪು ಸಿಕ್ತು ರೀ. ಒಳ್ಳೆ ಇಷ್ಟು ಚಾದ್ರಿ, ಇದಿಷ್ಟು ಚಾದ್ರಿ. ಇದು ಚಹಾ ಮಾಡ್ತೀನಿ ರೀ ಇದರಿಂದ. ಎಷ್ಟು ಚಂದ ಐತೆ ನೋಡ್ರಿ ಇದು. ಇದೊಂದು ಗೋವಿನ ಜೋಳ ನೋಡಿರಿ, ಇದು ತಾನೇ ಹುಟ್ಟೈತಿ. ಇದು ಗೋವಿನ ಜೋಳ. ಇದು ಬಸಳೆ ಸೊಪ್ಪು ನೋಡಿರಿ, ಎಷ್ಟು ಚಂದ ಆಗೈತೆ ನೋಡ್ರಿ ಇದು ಬಸಳೆ ಸೊಪ್ಪು. ನೋಡ್ರಿ ಇದು ಬಸಳೆ ಸೊಪ್ಪು ಹುಟ್ಟೈತಿ. ಇದು ಕಾಯಿ ಕೊರಕಲು. ಹೋಗ್ಬಿಡೋದ್ರಿ ಹುಳ, ಇಲ್ಲಿಕಂದ್ರೆಲ್ಲ ಹುಳ ತಿಂತೈತೆ ಅದು. ಇದ್ರಾಗೂ ಮೆಣಸಿನ್ಕಾಯಿ ಆಗ್ಯಾವ ನೋಡ್ರಿ. ಅಷ್ಟು ಮೆಣಸಿನ್ಕಾಯಿ ಆಗ್ಯಾವು. ಕಲ್ಲಂಗಡಿ ಹಣ್ಣು ಆಗೈತಿ. ಚಹಾ ಮಾಡೋಣ ಈಗ. ಸರಿ, ಚಹಾ ಇಟ್ಟು ಕುಡಿತೀವಿ. ಚಹಾ ಕುಡಿಯೋಣ್ರಿ ಈಗ. ಅಲೋವೆರಾ ಗಿಡನೂ ಹಚ್ಚಬೇಕು ರೀ. ಇವನ್ನ ಹಿತ್ತಲ್ದಾಗ ಹಚ್ಚಬೇಕು. ಒಳ್ಳೆ ಇವನು ಮೊನ್ನೆ ಅಲ್ಲೇ 10 ಗಿಡ ತಂದಿದ್ದೆ, ನೀರಿನೊಳಗೆ ಇಟ್ಟೀನಿ ರೀ. ಇಷ್ಟು ರೀ ನೋಡ್ರಿ, ನೀರಿನೊಳಗೆ ಇಟ್ಟು ಇವನ್ನ ಹಚ್ಬೇಕು ರೀ. ಚಹಾ ಕುಡ್ದು ಹಚ್ತೀನಿ ರೀ.